ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆ್ಯಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಅದೇ ರೀತಿ ನಮ್ಮ ಬಳಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ಇದೆ. ಸೊ ನೀವು ಯಾರು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಿತ್ತು, ಅದೇ ರೀತಿ ಪಾನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕಾರ್ಡ್ಗೆ ಹೊಸದಾಗಿ ಅಪ್ಲೈ ಮಾಡೋದಿತ್ತು, ಇಲ್ಲ ಕರೆಕ್ಷನ್ ಮಾಡಿಸೋದಿತ್ತು ಅಂದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹೀಗೆ ಹಲವಾರು ರೀತಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ನಮ್ಮ ಬಳಿ ಇದೆ. ಸೊ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಫ್ಲಿಪ್ಕಾರ್ಟ್ನಲ್ಲಿ ಬಿಗ್ ಬಿಲಿಯನ್ ಡೇ ಸೇಲ್ ನಡೀತಾ ಇದೆ. ಈ ಒಂದು ಸೇಲ್ ಟೈಮಲ್ಲಿ ನೀವ್ಯಾರು 25,000 ರೂಪಾಯಿ ಒಳಗಡೆ ಮೊಬೈಲ್ಗಳನ್ನು ಖರೀದಿ ಮಾಡಬೇಕಿತ್ತು ಅಂದರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಈ ಒಂದು ವಿಡಿಯೋದಲ್ಲಿ 25,000 ರೂಪಾಯಿ ಒಳಗಡೆ 5G ಸ್ಮಾರ್ಟ್ಫೋನ್ಗಳು, ಅದು ಕೂಡ 5 ಸ್ಮಾರ್ಟ್ಫೋನ್ಗಳನ್ನು ಸಜೆಸ್ಟ್ ಮಾಡಿದ್ದೀನಿ. ಸೊ ನೀವು ಯಾವೆಲ್ಲ ಒಂದು ಸ್ಮಾರ್ಟ್ಫೋನ್ಗಳನ್ನು ಪರ್ಚೇಸ್ ಮಾಡ್ಬೋದು, ಸೊ ಯಾವೆಲ್ಲ ಒಂದು ಸ್ಮಾರ್ಟ್ಫೋನ್ಗಳು ಚೆನ್ನಾಗಿದ್ದಾವೆ ಅಂತ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಾ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಈ ಒಂದು 10,000 ರೂಪಾಯಿ ಒಳಗಡೆ ಯಾವೆಲ್ಲ ಒಂದು ಸ್ಮಾರ್ಟ್ಫೋನ್ಗಳು ಅವೈಲೇಬಲ್ ಇದೆ, ಜೊತೆಗೆ 15,000 ರೂಪಾಯಿ ಒಳಗಡೆ ಯಾವೆಲ್ಲ ಒಂದು ಸ್ಮಾರ್ಟ್ಫೋನ್ಗಳು ಅವೈಲೇಬಲ್ ಇದೆ. ಸೊ ಈ ರೀತಿ ಎಲ್ಲ ಒಂದು ಪ್ರೈಸ್ ರೇಂಜಲ್ಲೂ ಕೂಡ ಎಲ್ಲ ಸ್ಮಾರ್ಟ್ಫೋನ್ಗಳ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಇನ್ನೂ ಆ ವಿಡಿಯೋಸ್ಗಳನ್ನ ನೋಡಿಲ್ಲ ಅಂದರೆ ನಾನು ಇವಾಗ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಅದ್ರ ಮುಖಾಂತರ ನೀವು ಒಂದು ವಿಡಿಯೋನ ನೋಡ್ಬೋದು. ಅದೇ ರೀತಿ ಈ ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ಅವಾಗಲಾರು ಆ ಒಂದು ವಿಡಿಯೋನ ನೋಡ್ಬೋದು. ಸೊ ಇನ್ನು ನೆಕ್ಸ್ಟು 25,000 ರೂಪಾಯಿ ಒಳಗಡೆ ಯಾವೆಲ್ಲ ಒಂದು ಸ್ಮಾರ್ಟ್ಫೋನ್ಗಳು ಅವೈಲೇಬಲ್ ಇದೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಿಮಗೆ ಈ ಒಂದು ಫ್ಲಿಪ್ಕಾರ್ಟ್ನಲ್ಲಿ ಬ್ಯಾಂಕ್ ಆಫರ್ಸ್ಗಳ ಬಗ್ಗೆ ನೋಡೋಣ. ಸೊ ನಿಮ್ಮ ಹತ್ರ ಏನಾದರೂ HDFC ಬ್ಯಾಂಕ್ ಇತ್ತು ಅಂದರೆ ನಿಮಗೆ ಫ್ಲ್ಯಾಟ್ 10% ಇನ್ಸ್ಟೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ. ಸೊ ನಿಮ್ಮ ಹತ್ರ ಯಾರೋ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಇತ್ತು ಅಂದರೆ ಸೊ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಜೊತೆಗೆ ನಿಮಗೆ ಈಸಿ EMI ಕೂಡ ಆಪ್ಷನ್ಸ್ ಇದೆ. ಸೊ ನಿಮಗೆ 3 ತಿಂಗಳಿಂದ ಹಿಡಿದು ಅಪ್ ಟು 24 ತಿಂಗಳವರೆಗೂ ನೀವು EMI ಮಾಡಿಸ್ಕೋಬೋದು. ಸೊ ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಸೊ ಈ ಒಂದು ಟೈಮಲ್ಲಿ ನೀವು ಆರಾಮಾಗಿ EMIಯಲ್ಲೂ ಕೂಡ ಮೊಬೈಲ್ಗಳನ್ನು ತೊಗೊಬೋದು. ಸೊ ಇನ್ನು ನೆಕ್ಸ್ಟು ಸ್ಮಾರ್ಟ್ಫೋನ್ಗಳು ಯಾವ್ಯಾವ ಇದ್ದಾವೆ ಅಂತ ನೋಡೋಣ ಬನ್ನಿ. ಸೊ ಲೀಸ್ಟ್ನಲ್ಲಿ ಮೊದಲನೇ ಒಂದು ಸ್ಮಾರ್ಟ್ಫೋನ್ ಬಂದು ವಿವೋ ಕಡೆಯಿಂದ. ವಿವೋದಲ್ಲಿ ನಿಮಗೆ ವಿವೋ T3 Pro 5G ಸ್ಮಾರ್ಟ್ಫೋನ್ ಆಗಿದೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಕೂಡ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಅಂತ ಹೇಳ್ತೀನಿ. ನೀವ್ಯಾರು 25,000 ರೂಪಾಯಿ ಒಳಗಡೆ ಫೋನ್ಗಳನ್ನು ಖರೀದಿ ಮಾಡಬೇಕಿತ್ತು ಅಂದರೆ ಇದು ಕೂಡ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಅಂತ ಹೇಳ್ತೀನಿ. ಸೊ ಇನ್ನು ಇದರ ಒಂದು ಸ್ಪೆಸಿಫಿಕೇಶನ್ ನೋಡೋದಾದರೆ ಇದರಲ್ಲಿ ನಿಮಗೆ 8GB RAM 128GB ಇಂಟರ್ನಲ್ ಸ್ಟೋರೇಜ್ ಇರೋ ಒಂದು ವೇರಿಯಂಟ್ ಇರುತ್ತೆ. ಸೊ ಡಿಫ್ರೆಂಟ್ ವೇರಿಯಂಟಲ್ಲೂ ಕೂಡ ನೀವು ತಗೊಬೋದು. ಜೊತೆಗೆ ಈ ಒಂದು ಸ್ಮಾರ್ಟ್ಫೋನಿನ ಡಿಸ್ಪ್ಲೇ ನೋಡೋದಾದರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ 6.77 ಇಂಚ್ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಜೊತೆಗೆ ಕರ್ವ್ ಡಿಸ್ಪ್ಲೇ ಕೂಡ ಒಂದಿದೆ. ಸೊ ಜೊತೆಗೆ ನಿಮಗೆ ಈ ಒಂದು ಸ್ಮಾರ್ಟ್ಫೋನಿನ ಕ್ಯಾಮ್ರಾ ನೋಡೋದಾದರೆ ಇದರಲ್ಲಿ ನಿಮಗೆ ಡ್ಯುಯಲ್ ರೇರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್ ಕೊಟ್ಟಿದ್ದಾರೆ. ಜೊತೆಗೆ ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದರೆ ಇದರಲ್ಲಿ ನಿಮಗೆ 5500 mAh ಬ್ಯಾಟ್ರಿ ಕೆಪಾಸಿಟಿ ಕೂಡ ಕೊಟ್ಟಿದ್ದಾರೆ. ಸೊ ಬ್ಯಾಟ್ರಿ ಕೂಡ ತುಂಬಾ ಚೆನ್ನಾಗಿದೆ, ನಿಮಗೆ ಒಂದೂವರೆ ದಿನ ಆರಾಮಾಗಿ ಬರುತ್ತೆ ಬ್ಯಾಟ್ರಿ ಬ್ಯಾಕಪ್ಪು. ಸೊ ಇನ್ನು ನೆಕ್ಸ್ಟ್ ಇದರ ಒಂದು ಪ್ರೊಸೆಸರ್ ನೋಡೋದಾದರೆ ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಸೊ ಪ್ರೊಸೆಸರ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ತೀನಿ. ನೀವು ವಿವೋ ಬ್ರ್ಯಾಂಡಲ್ಲಿ ನೀವು ಯಾರು ಮೊಬೈಲ್ಗಳನ್ನು ಪರ್ಚೇಸ್ ಮಾಡಬೇಕಿತ್ತು ಅಂದರೆ ಇದು ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಅಂತ ಹೇಳ್ತೀನಿ. ಸೊ ಇನ್ನು ಇದರ ಒಂದು ಆನ್ಲೈನ್ ಪ್ರೈಸ್ ನೋಡೋದಾದರೆ ನಿಮಗೆ 24,999 ರೂಪಾಯಿ ಅಂತ ತೋರಿಸ್ತಾ ಇದ್ದಾರೆ. ಸೊ ನಿಮಗೆ ಬ್ಯಾಂಕ್ ಆಫರ್ನೆಲ್ಲ ರಿಡೀಮ್ ಮಾಡಿಕೊಂಡು 21,999 ರೂಪಾಯಿಗೆ ಈ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದು. ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಅಂತ ಹೇಳ್ತೀನಿ ಈ ಒಂದು ಪ್ರೈಸ್ ರೇಂಜಿಗೆ. ಸೊ ನೀವು ಆರಾಮಾಗಿ ನೋಡಿಕೊಂಡು ತೊಗೊಳ್ಳಿ. ಸೊ ಯಾವುದೇ ಒಂದು ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡಬೇಕಾದ್ರೂ ಒಂದು ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ವಿಡಿಯೋ ನೋಡೋ ಮುಖಾಂತರ ಮೊಬೈಲ್ಗಳನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಸ್ಮಾರ್ಟ್ಫೋನ್ ಬಂದು ಪೋಕೋ ಕಡೆಯಿಂದ. ಸೊ ಪೋಕೋದಲ್ಲೂ ಕೂಡ ಅಷ್ಟೇ, ನೀವು ಯಾರು ಒಂದು ಪರ್ಫಾರ್ಮೆನ್ಸ್ಗೋಸ್ಕರ ಮೊಬೈಲ್ ತಗೊತಿದ್ದೀರಾ ಅಂದರೆ ಇದು ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಅಂತ ಹೇಳ್ತೀನಿ. ಪೋಕೋ F6 5G ಸ್ಮಾರ್ಟ್ಫೋನ್ ಆಗಿದೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಕೂಡ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನು. ನೀವು ಯಾರು ಪರ್ಫಾರ್ಮೆನ್ಸ್ಗೋಸ್ಕರ ತಗೊತಿದ್ದೀನಿ ಅಂದರೆ
ಇದನ್ನು ಕಣ್ಮುಚ್ಕೊಂಡು ತೊಗೊಬೋದು. ಸೊ ಇನ್ನು ಇದರ ಒಂದು ಸ್ಪೆಸಿಫಿಕೇಶನ್ ನೋಡೋದಾದರೆ ನಿಮಗೆ ಇದರಲ್ಲಿ 8GB RAM 256GB ಇಂಟರ್ನಲ್ ಸ್ಟೋರೇಜ್ ಇರೋ ಒಂದು ವೇರಿಯಂಟ್ ಕೊಟ್ಟಿದ್ದಾರೆ. ಸೊ ಇನ್ನು ನೆಕ್ಸ್ಟು ಡಿಸ್ಪ್ಲೇ ನೋಡೋದಾದರೆ ನಿಮಗೆ ಇದರಲ್ಲಿ 6.67 ಇಂಚ್ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮಗೆ 120 Hz ರಿಫ್ರೆಶ್ ರೇಟ್ ಕೂಡ ಕೊಟ್ಟಿದ್ದಾರೆ. ಸೊ ಪಂಚುವಲ್ ಡಿಸ್ಪ್ಲೇ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಇದರ ಒಂದು ಕ್ಯಾಮ್ರಾ ಕ್ವಾಲಿಟಿ ನೋಡೋದಾದರೆ ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ 50 MP OIS ಕ್ಯಾಮ್ರಾ ಕೊಟ್ಟಿದ್ದಾರೆ, ಡುವೆಲ್ ರೇರ್ ಕ್ಯಾಮ್ರಾ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 50 MP ಕೊಟ್ಟಿದ್ದಾರೆ. ಸೊ ಅದು ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಒಂದಿಗೆ ಕೊಟ್ಟಿದ್ದಾರೆ. ಸೊ ಇನ್ನು ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ ನಿಮಗೆ 20 MP ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಕ್ಯಾಮ್ರಾ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಆಗಿದೆ. ಸೊ ಮೇನ್ ಪರ್ಫಾರ್ಮೆನ್ಸ್ಗೋಸ್ಕರನೇ ಇದನ್ನು ಮಾಡಿರೋದು. ಸೊ ಕ್ಯಾಮ್ರಾ ಡೀಸೆಂಟ್ ಆಗಿದೆ. ಪ್ರೈಸ್ ರೇಂಜಿಗೆ 25,000 ರೂಪಾಯಿಗೆ ಒಂದು ಡೀಸೆಂಟ್ ಸ್ಮಾರ್ಟ್ಫೋನು, ಅಂದರೆ ಕ್ಯಾಮ್ರಾಗೋಸ್ಕರ ಹೇಳ್ತಾ ಇರೋದು ಡೀಸೆಂಟ್ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ನೋಡೋದಾದರೆ ಇದರ ಒಂದು ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದರೆ 5000 mAh ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀನಿ. ಸೊ ಇನ್ನು ಪ್ರೊಸೆಸರ್ ನೋಡೋದಾದರೆ ಪ್ರೊಸೆಸರ್ ಬಂದು 8S Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಸೊ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರು 8S Gen 3 ಒನ್ ಆಫ್ ದ ಬೆಸ್ಟ್ ಪ್ರೊಸೆಸರು, ಹೆವಿ ಪವರ್ಫುಲ್ ಪ್ರೊಸೆಸರ್ ಅಂತ ಹೇಳ್ತೀನಿ. ಈ ಒಂದು ಪ್ರೈಸ್ ರೇಂಜಿಗೆ ನೀವು ಆರಾಮಾಗಿ ಈ ಒಂದು ಸ್ಮಾರ್ಟ್ಫೋನ್ನ ಕಣ್ಮುಚ್ಕೊಂಡು ತೊಗೊಬೋದು. ನೀವ್ಯಾರು ಪರ್ಫಾರ್ಮೆನ್ಸ್ಗೋಸ್ಕರ ತೊಗೊತಿದ್ದೀನಿ ಅಂದರೆ ಇದು ಬೆಸ್ಟ್ ಸ್ಮಾರ್ಟ್ಫೋನ್ ಅಂತ ಹೇಳ್ತೀನಿ. ಇನ್ನು ಇದರ ಒಂದು ಪ್ರೈಸ್ ವಿಚಾರಕ್ಕೆ ಬರೋದಾದರೆ ಇದು ಬಂದು ನಿಮಗೆ 23,999 ರೂಪಾಯಿ ಅಂತ ತೋರಿಸ್ತಾ ಇದ್ದಾರೆ. ಸೊ ನೀವ್ಯಾರು ಬ್ಯಾಂಕ್ ಆಫರ್ನೆಲ್ಲ ರೆಡಿ ಮಾಡ್ಕೊಂಡು ತೊಗೊತೀನಿ ಅಂದರೆ 21,999 ರೂಪಾಯಿಗೆ ಈ ಒಂದು ಸ್ಮಾರ್ಟ್ಫೋನ್ ಸಿಗುತ್ತೆ. ಸೊ ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಸ್ಮಾರ್ಟ್ಫೋನು ಬೆಂಕಿ ಸ್ಮಾರ್ಟ್ಫೋನ್ ಅಂತ ಹೇಳ್ತೀನಿ. ಬಟ್ ಕ್ಯಾಮ್ರಾಗೋಸ್ಕರ ನೀವು ತೊಗೊತೀನಿ ಅಂದರೆ ಇದು ಬೇಡ ಅಂತ ಹೇಳ್ತೀನಿ. ಅದೇ ನೀವೇನಾದ್ರು ಪರ್ಫಾರ್ಮೆನ್ಸ್ಗೋಸ್ಕರ ತೊಗೊತೀನಿ ಅಂದರೆ ಇದು ಬೆಸ್ಟ್ ಸ್ಮಾರ್ಟ್ಫೋನ್ ಅಂತ ಕೂಡ ಹೇಳ್ತೀನಿ. ಇನ್ನು ನೆಕ್ಸ್ಟು ಲೀಸ್ಟ್ನಲ್ಲಿ ನೆಕ್ಸ್ಟ್ ಸ್ಮಾರ್ಟ್ಫೋನ್ ಬಂದು ಮೋಟೋರೋಲಾ ಕಡೆಯಿಂದ. ಮೋಟೋರೋಲಾದಲ್ಲಿ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇರೋದು ಮೋಟೋರೋಲಾ H50 ನಿಯೋ ಸ್ಮಾರ್ಟ್ಫೋನ್ ಆಗಿದೆ. ಸೊ ಇನ್ನು ಈ ಒಂದು ಸ್ಮಾರ್ಟ್ಫೋನಿನ ಸ್ಪೆಸಿಫಿಕೇಶನ್ ನೋಡೋದಾದರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ 8GB RAM 256GB ಇಂಟರ್ನಲ್ ಸ್ಟೋರೇಜ್ ಇರೋ ಒಂದು ವೇರಿಯಂಟ್ ಕೊಟ್ಟಿದ್ದಾರೆ. ಅದೇ ರೀತಿ ನಿಮಗೆ ಇದರ ಒಂದು ಡಿಸ್ಪ್ಲೇ ನೋಡೋದಾದರೆ 6.4 ಇಂಚ್ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಡಿಸ್ಪ್ಲೇ ಸಣ್ಣದಾಯಿತು, ಆದರೆ ಫೋನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ 50 MP ಟ್ರಿಪಲ್ ರೇರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 50 MP ಮೇನ್ ಸೆನ್ಸರ್ ಕೊಟ್ಟಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ಫ್ರಂಟ್ ಕ್ಯಾಮ್ರಾ 32 MP ಕೊಟ್ಟಿದ್ದಾರೆ. ಸೊ ಕ್ಯಾಮ್ರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಬ್ಯಾಟ್ರಿ ನೋಡೋದಾದರೆ ನಿಮಗೆ 4300 mAh ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ ಬ್ಯಾಟ್ರಿ ಸ್ವಲ್ಪ ಕಮ್ಮಿ ಆಯಿತು ಅಂತ ಹೇಳ್ತೀನಿ. ಸೊ ನೀವು ಯಾರು ಹೆವಿ ಯೂಸ್ ಮಾಡ್ತೀನಿ ಅಂದರೆ ದಿನದಲ್ಲಿ 2 ಸತಿ ಚಾರ್ಜ್ ಮಾಡಬೇಕಾಗುತ್ತೆ. ಸೊ ಅದೇ ನೀವು ನಾರ್ಮಲ್ ಯೂಸೇಜ್ಗೆ ಒಂದಿನ ಆರಾಮಾಗಿ ಬ್ಯಾಟ್ರಿ ಬ್ಯಾಕಪ್ ಬಂದೇ ಬರುತ್ತೆ. ಸೊ ತುಂಬ ಯೂಸ್ ಮಾಡ್ತೀನಿ ಅಂದರೆ ಒಂದಿನದಲ್ಲಿ 2 ಸತಿ ಚಾರ್ಜ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟು ಪ್ರೊಸೆಸರ್ ನೋಡೋದಾದರೆ ಪ್ರೊಸೆಸರ್ ಬಂದು ನಿಮಗೆ ಇದರಲ್ಲಿ ಡೈಮೆನ್ಸಿಟಿ ಪ್ರೊಸೆಸರ್ ಕೊಟ್ಟಿದ್ದಾರೆ ಮೀಡಿಯಾಟೆಕ್ಕಿಂದು. ಸೊ ಮೀಡಿಯಾಟೆಕ್ ಡೈಮೆನ್ಸಿಟಿ 7300 ಪ್ರೊಸೆಸರ್ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಡೀಸೆಂಟ್ ಸ್ಮಾರ್ಟ್ಫೋನ್ ಅಂತ ಹೇಳ್ತೀನಿ. ಜೊತೆಗೆ ನಿಮಗೆ 5 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಕೊಡ್ತಾರೆ. ಈ ಒಂದು ಸ್ಮಾರ್ಟ್ಫೋನಲ್ಲಿ ಇನ್ಬಿಲ್ಟು ಆ್ಯಂಡ್ರಾಯ್ಡ್ 14 ಒಂದು ವರ್ಷನ್ ಕೊಟ್ಟಿದ್ದಾರೆ. ಸೊ ನಿಮಗೆ ಅಪ್ ಟು 5 ವರ್ಷ ಅಂದರೆ 18, 19 ತನಕಲೂ ಒಂದು ಸಾಫ್ಟ್ವೇರ್ ಅಪ್ಡೇಟ್ಗಳು ಬರ್ತಾನೆ ಇರುತ್ತೆ. ಸೊ ಆ್ಯಂಡ್ರಾಯ್ಡ್ 19 ತನಕ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಕೊಬೋದು. ಸೊ ಇನ್ನು ಇದರ ಒಂದು ಪ್ರೈಸ್ ವಿಚಾರಕ್ಕೆ ಬರೋದಾದರೆ ಇದರಲ್ಲಿ ನಿಮಗೆ ಆನ್ಲೈನ್ ಪ್ರೈಸ್ ಬಂದು 23,999 ರೂಪಾಯಿ ಅಂತ ತೋರಿಸ್ತಾ ಇದ್ದಾರೆ. ಸೊ ನೀವು ಬ್ಯಾಂಕ್ ಆಫರ್ನೆಲ್ಲ ರೆಡಿ ಮಾಡ್ಕೊತೀನಿ ಅಂದರೆ 22,999 ರೂಪಾಯಿಗೆ ಈ ಒಂದು ಸ್ಮಾರ್ಟ್ಫೋನ್ನ ನೀವು ಪರ್ಚೇಸ್ ಮಾಡ್ಬೋದು. ಅದೇ ರೀತಿ ನೆಕ್ಸ್ಟ್ ಸ್ಮಾರ್ಟ್ಫೋನ್ ಬಂದು ಸ್ಯಾಮ್ಸಂಗ್ ಕಡೆಯಿಂದ. ಸ್ಯಾಮ್ಸಂಗಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ A35 5G ಸ್ಮಾರ್ಟ್ಫೋನ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಸ್ಮಾರ್ಟ್ಫೋನ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ಯಾರು 25,000 ರೂಪಾಯಿ ಒಳಗಡೆ ಮೊಬೈಲ್ ಹುಡುಕ್ತಿದ್ದೀರಾ ಅಂದರೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಸೊ ಇದರ ಒಂದು ಸ್ಪೆಸಿಫಿಕೇಶನ್ ನೋಡೋದಾದರೆ ಇದರಲ್ಲಿ ನಿಮಗೆ 8GB RAM 128GB ಇಂಟರ್ನಲ್ ಸ್ಟೋರೇಜ್ ಇರೋ ಒಂದು ವೇರಿಯಂಟ್ ಕೊಟ್ಟಿದ್ದಾರೆ. ಜೊತೆಗೆ ಡಿಸ್ಪ್ಲೇ ನೋಡೋದಾದರೆ 6.6 ಇಂಚ್ ಫುಲ್ HD ಪ್ಲಸ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಅಮೋಲೆಡ್ ಡಿಸ್ಪ್ಲೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ಅದೇ ರೀತಿ ಕ್ಯಾಮ್ರಾ ನೋಡೋದಾದರೆ ಟ್ರಿಪಲ್ ರೇರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 50 MP ಮೇನ್ ಸೆನ್ಸರ್ ಕೊಟ್ಟಿದ್ದಾರೆ. ಅದೇ ರೀತಿ ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ 13 MP ಮೇನ್ ಸೆನ್ಸರ್ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದರೆ 5000 mAh ಬ್ಯಾಟ್ರಿ ಕೆಪಾಸಿಟಿ ಕೂಡ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಅದೇ ರೀತಿ ನೆಕ್ಸ್ಟ್ ನೋಡೋದಾದರೆ ಪ್ರೊಸೆಸರ್ ನೋಡೋದಾದರೆ ಸ್ಯಾಮ್ಸಂಗ್ನವ್ರದ್ದೇ ಎಕ್ಸಿನೋಸ್ 1300 ಪ್ರೊಸೆಸರ್ ಕೊಟ್ಟಿದ್ದಾರೆ. ಸೊ ಪ್ರೊಸೆಸರ್
ಓಕೆ ಅಂತ ಹೇಳ್ತೀನಿ, ಡೀಸೆಂಟ್ ಆಗಿದೆ. ಸೊ ಸ್ಯಾಮ್ಸಂಗ್ ಬ್ರ್ಯಾಂಡಲ್ಲಿ ನೀವು ಇದನ್ನು ಕೂಡ ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಸೊ ನೀವು ಈ ಒಂದು ಸ್ಮಾರ್ಟ್ಫೋನ್ನ ಆನ್ಲೈನ್ ಪ್ರೈಸ್ ಚೆಕ್ ಮಾಡ್ತೀನಿ ಅಂದರೆ ನಿಮಗೆ 30,999 ರೂಪಾಯಿ ತೋರಿಸ್ತಾ ಇದೆ, ಅಂದರೆ 31,000 ಅಂತ ಹೇಳ್ಬೋದು. ಸೊ ನೀವು ಯಾರು ಬ್ಯಾಂಕ್ ಆಫರು ಎಕ್ಸ್ಚೇಂಜ್ ಆಫರ್ನೆಲ್ಲ ರಿಡೀಮ್ ಮಾಡ್ಕೊತೀನಿ ಅಂದರೆ 23,999 ರೂಪಾಯಿಗೆ ಈ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದು. ಸೊ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಅಂತ ಹೇಳ್ತೀನಿ ಈ ಒಂದು ಪ್ರೈಸ್ ರೇಂಜಿಗೆ. ಸೊ ಸ್ಯಾಮ್ಸಂಗ್ ಬ್ರ್ಯಾಂಡಲ್ಲೇ ನೀವು ತಗೊತೀನಿ ಅಂದರೆ ಇದನ್ನ ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಬಟ್ ಬ್ಯಾಂಕ್ ಡಿಸ್ಕೌಂಟು ಎಕ್ಸ್ಚೇಂಜ್ ಆಫರು ಪ್ರತಿಯೊಂದನ್ನು ಕ್ಲೈಮ್ ಮಾಡಿಕೊಂಡ್ರೆ ಮಾತ್ರ 23,999 ರೂಪಾಯಿಗೆ ಸಿಗುತ್ತೆ. ಸೊ ಇನ್ನು ನೆಕ್ಸ್ಟ್ ಸ್ಮಾರ್ಟ್ಫೋನ್ ಬಂದು ಲಾಸ್ಟ್ ಸ್ಮಾರ್ಟ್ಫೋನು. ಸೊ ಅದೇ ರೆಡ್ಮಿ ಕಡೆಯಿಂದ ರೆಡ್ಮಿ ನೋಟ್ 13 Pro ಪ್ಲಸ್ 5G ಸ್ಮಾರ್ಟ್ಫೋನ್ನ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಈ ಒಂದು ಸ್ಮಾರ್ಟ್ಫೋನಿನ ಸ್ಪೆಸಿಫಿಕೇಶನ್ ನೋಡೋದಾದರೆ ಇದರಲ್ಲಿ ನಿಮಗೆ 8GB RAM 256GB ಇಂಟರ್ನಲ್ ಸ್ಟೋರೇಜ್ ಇರೋ ಒಂದು ವೇರಿಯಂಟ್ ಕೊಟ್ಟಿದ್ದಾರೆ. ಸೊ ಓಕೆ ಅಂತ ಹೇಳ್ತೀನಿ. ಅದೇ ರೀತಿ ಇದರ ಒಂದು ಡಿಸ್ಪ್ಲೇ ನೋಡೋದಾದರೆ 6.67 ಇಂಚ್ ಫುಲ್ HD ಪ್ಲಸ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಕರ್ವ್ಡ್ ಡಿಸ್ಪ್ಲೇ, ಪಂಚೋಲ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಡಿಸ್ಪ್ಲೇ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಅದೇ ರೀತಿ ಇದರ ಒಂದು ಕ್ಯಾಮ್ರಾ ನೋಡೋದಾದರೆ ಟ್ರಿಪಲ್ ರೇಯರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 200 MP ಮೇನ್ ಸೆನ್ಸರ್ ಕೊಟ್ಟಿದ್ದಾರೆ. ಸೊ ಮೆಗಾಪಿಕ್ಸೆಲ್ ಜಾಸ್ತಿ ಇದೆ ಅಂತ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳಲ್ಲ, ಸೊ ನೋಡಿಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ. ಅದೇ ರೀತಿ ನೆಕ್ಸ್ಟು 16 MP ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಡೀಸೆಂಟ್ ಅಂತ ಹೇಳ್ತೀನಿ. ಸೊ ನೀವು ಒಂದ್ಸತಿ ಯಾವುದಕ್ಕೂ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ವಿಡಿಯೋ ನೋಡಿಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ. ಇನ್ನು ಇದರ ಒಂದು ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದರೆ 5000 mAh ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ಬ್ಯಾಟ್ರಿ ಅಂತ ಹೇಳ್ತೀನಿ. ಅದೇ ರೀತಿ ನೆಕ್ಸ್ಟು ಇದರ ಒಂದು ಪ್ರೊಸೆಸರ್ ನೋಡೋದಾದರೆ MediaTek ಇಂದು Dimensity 7200 ಅಲ್ಟ್ರಾ 5G ಪ್ರೊಸೆಸರ್ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರೈಸ್ ರೇಂಜಿಗೆ Dimensity ಪ್ರೊಸೆಸರ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ಈ ಒಂದು ಮೊಬೈಲ್ನು ಕೂಡ ಆಪ್ಷನ್ ಆಗಿ ಇಟ್ಕೊಬೋದು. ಇನ್ನು ಇದರ ಒಂದು ಪ್ರೈಸ್ ವಿಚಾರಕ್ಕೆ ಬರೋದಾದರೆ ಇದು ಬಂದು ನಿಮಗೆ 26,999 ರೂಪಾಯಿ ಇದೆ. ಸೊ ನೀವು ಅವರು ಬ್ಯಾಂಕ್ ಆಫರು ಮತ್ತು ಎಕ್ಸ್ಚೇಂಜ್ ಆಫರ್ ಎಲ್ಲ ರಿಡೀಮ್ ಮಾಡ್ಕೊತೀನಿ ಅಂದರೆ ಸೊ ನಿಮಗೆ 24,999 ರೂಪಾಯಿ, ಅಂದರೆ ಕರೆಕ್ಟ್ 25,000 ರೂಪಾಯಿಗೆ ಈ ಒಂದು ಸ್ಮಾರ್ಟ್ಫೋನು ಕೂಡ ನೀವು ತೊಗೊಬೋದು. ರೆಡ್ಮಿ ಬ್ರ್ಯಾಂಡಲ್ಲಿ ನೀವು ಇದನ್ನು ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಸೊ ಇದಿಷ್ಟು 25,000 ರೂಪಾಯಿ ಒಳಗಡೆ ಟಾಪ್ 5G ಸ್ಮಾರ್ಟ್ಫೋನ್ಗಳಾಗಿತ್ತು. ಸೊ ಇನ್ನು ಈ ಒಂದು ಸ್ಮಾರ್ಟ್ಫೋನ್ಗಳಲ್ಲಿ ನಿಮ್ಗೆ ಯಾವ್ದಾದ್ರು ಸ್ಮಾರ್ಟ್ಫೋನ್ ಇಷ್ಟ ಆಯಿತು ಅಂದರೆ ಈ ಕೂಡಲೇ ಪರ್ಚೇಸ್ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದರ ಮುಖಾಂತರ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು, ಅದೇ ರೀತಿ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವಿನ್ನೂ ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.